ನೋಡಿ ದರ್ಶನ್ ಅವರ ಮನೆ ಅಂದ್ರೆ ಅವರ ನಿವಾಸ ಖಾಲಿಯಾಗಿದೆ ಅಂತ ಇನ್ಮೇಲೆ ಖಾಲಿಯಾಗೇ ಇರುತ್ತೆ ಯಾಕಂದ್ರೆ ದರ್ಶನ್ ಒಳಗಡೆ ಇರ್ತಾರೆ ಅಂತ ಸೊ ಆರ್ ನಗರದಲ್ಲಿರುವಂತಹ ತೂಗುದೀಪ ನಿವಾಸ ಕಂಪ್ಲೀಟ್ ಆಗಿ ಖಾಲಿಯಾಗಿದೆ ಆರ್ ನಗರದ ಐಡಿಯಲ್ ಹೋಮ್ಸ್ ನಲ್ಲಿರುವಂತಹ ದರ್ಶನ್ ಮನೆ ಕೂಡ ಖಾಲಿಯಾಗಿದೆ ಅಂತೆ ಸಹಜವಾಗಿ ಅವರು ಜಾಮೀನಿನ ಮೇಲೆ ಆಚೆ ಬಂದಾಗ ಅಭಿಮಾನಿಗಳವ್ರನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತೆಲ್ಲ ಹೋಗೋರು ಮನೆ ಹತ್ರ ಬಟ್ ಇನ್ನು ಮುಂದೆ ದರ್ಶನ್ ಅವ್ರು ಸಿಗಲ್ಲ ಅವರ ದರ್ಶನದ ಭಾಗ್ಯ ಕೂಡ ಅಭಿಮಾನಿಗಳಿಗೆ ಇರಲ್ಲ ಜೈಲಿಂದ ಈಗೊಂದು ಫೋಟೋಗಳು ಅಥವಾ ಅವ್ರನ್ನ ಯಾರಾದ್ರೂ ಮೀಟ್ ಆಗಕ್ಕೆ ಬಂದಾಗ ಬಳ್ಳಾರಿ ಜೈಲಲ್ಲಿ ಇದ್ರೆ ಇಫ್ ಸಪೋಸ್ ಮಾಧ್ಯಮಗಳಿಗೆ ಈಸಿಯಾಗಿ ಆ ಫೋಟೋಗಳು ವಿಡಿಯೋಗಳು ನೋಡೋದು ಸಿಗುತ್ತೆ ಯಾಕಂದ್ರೆ ಆ ಬಂದಂತ ಅತಿಥಿಗಳನ್ನ ಭೇಟಿ ಆಗೋದಕ್ಕೆ ಆ ಕೊಠಡಿಯಿಂದ ಆಚೆ ಬರ್ತಾರಲ್ಲ ಅವಾಗ ಒಂದಷ್ಟು ವಿಜುವಲ್ ಸಿಗುತ್ತೆ ಮಾಧ್ಯಮಗಳಿಗೆ ಅಲ್ಲೇ ನೋಡ್ಕೊಳ್ಬೇಕು ನೀವು ನೇರವಾಗಿ ನೋಡಕ್ಕಾಗಲ್ಲ ಮಾತಾಡ್ಸಕ್ಕಾಗಲ್ಲ ಇನ್ಮೇಲೆ ಜೈಲೇ ಗಟ್ಟಿ ಅಂತ ನಟ ದರ್ಶನ್ ಅವರಿಗೆ ಹಾಗಾಗಿ ಅವರ ನಿವಾಸ ಕಂಪ್ಲೀಟ್ ಖಾಲಿಯಾಗಿದೆ ಸೂತಕದ ಮನೆ ಅಂತ ಆಗಿದೆ ಅಂತೆ ದರ್ಶನ್ ಅವರ ನಿವಾಸ ಅಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನ ಆದೇಶದ ಬೆನ್ನಲ್ಲೇ ಸೂತಕದ ಛಾಯೆ ಆವರಿಸಿದೆ ಮನೆಯ ಸುತ್ತಮುತ್ತ ಯಾರು ಕೂಡ ಇಲ್ಲ ಎಲ್ಲವೂ ಕೂಡ ಖಾಲಿ ಓಕೆ ನಾಗರಾಜ್ ಸರ್ ಹತ್ರ ಹೋಗ್ಬಿಡ್ತೀನಿ ತಡ ಮಾಡಿದೆ ನಾಗರಾಜ್ ಸರ್ ಹೆಂಗ್ ನೋಡ್ತಿದ್ದೀರಿ ಏನ್ ಹೇಳ್ತೀರಿ ಸರ್ ಅಲ್ಲ ಇದೇ ರೇಣುಕಾಸ್ವಾಮಿ ಮನೆಯಲ್ಲಿ ಇವತ್ತಿಗೂ ಕೂಡ ಸೂತಕದ ವಾತಾವರಣ ಇದೆ ಒಳ್ಳೆ ಪಾಯಿಂಟ್ ಎತ್ತಿದ್ರಿ ಸರ್ ಕರೆಕ್ಟ್ ಇನ್ನು ಅವನು ನೇಣಗಂಬಕ್ಕೆ ಹೋಗೋ ತನಕ ಅವರಿಗೆ ಸೂತಕದ ಇದು ಕಳಿಯಲ್ಲ ಯಾಕೆಂದ್ರೆ ಅಷ್ಟು ಪ್ರಭಾವಿ ಒಂದು ಆರೋಪಿ ಇವನು ಹೌದು ಆಮೇಲೆ ಅವನಿಗೆ ನೈತಿಕತೆ ಇಲ್ಲ ಮಾರಲಿ ಈಸ್ ವೆರಿ ಡೌನ್ ಅಷ್ಟೇ ಯಾಕೆಂದರೆ ಅವನು ಬಂದ ಚಟುವಟಿಕೆಗಳನ್ನ ನೋಡಿ ಶುರುವಿಂದ ನೋಡಿ ನಾನು ಎಷ್ಟೋ ಸತಿ ಮಾಧ್ಯಮದಲ್ಲಿ ನಿಮ್ಮ ಒಂದು ಮೀಡಿಯಾದಲ್ಲಿ ಕೂಡ ಹೇಳಿದ್ದೀನಿ ಆದರೆ ಯಾವುದೇ ಒಂದು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ನಾವೆಲ್ಲ ನೋಡಿದ್ವಿ ಹತ್ರದಿಂದ ಯಾಕೆಂದರೆ ಇವನ್ ಅಂಬರೀಷ್ ಕೂಡ ಅಷ್ಟೊಂದು ಚೇಷ್ಟೆಗಿಷ್ಟೆ ಎಲ್ಲ ಮಾಡ್ಕೊಂಡಿದ್ರು ಕೂಡ ಯಾವತ್ತೂ ಅವರು ಮಾನವೀಯತೆ ಬಿಟ್ಟು ಹೋಗಿಲ್ಲ ಮಾನವೀಯತೆಗೆ ಹೆಸರಾದಂಥವ್ರು ಅವರೆಲ್ಲ ಅಂಥವರ ನೆರಳಲ್ಲಿ ಇವರೆಲ್ಲ ಹೇಗೆ ಮೇಲೆ ಬಂದರು ನನಗೆ ಅದೇ ಡೌಟು ಏನೇ ಇದ್ದರೂ ಕೂಡ ಅದು ಸ್ವಲ್ಪನಾದರೂ ಅಳವಡಿಸ್ಕೊಳ್ಬೇಕಾಗಿತ್ತು ಅವನೊಂದು ಏನೋ ಪ್ರೊಫೆಷ್ನಲ್ ಎಥಿಕ್ಸ್ ಅದಿಲ್ಲ ಅಂದಮೇಲೆ ಫಿಲಮಲ್ಲಿ ಒಂದು ಹೊರಗಡೆ ಒಂದಾದರೆ ಫಿಲಮಲ್ಲಿ ಹೀರೋ ಹೊರಗಡೆ ವಿಲೇನೇನಾ ಇದು ಎರಡೂ ಕಡೆ ಇರಬೇಕು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದಕ್ಕೆ ಎಲ್ಲರೂ ಎಲ್ಲ ಒಂದು ಪ್ರೊಫೆಷ್ನಲ್ಸು ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು ನಾಗರಿಕರು ಕೂಡ ಅಳವಡಿಸ್ಕೊಳ್ಬೇಕು ನಮಗೆ ಏನಾದ್ರು ಒಂದಿಷ್ಟು ದೇವರು ಒಳ್ಳೇದು ಮಾಡಿದ್ದಾನೆ ಅಂತ ಹೇಳಿದರೆ ಅದನ್ನು ಒಬ್ಬರಿಗೆ ಹಂಚ್ಕೊಳ್ಳೋದು ಮಾಡಬೇಕು ಅದು ಆಗಲಿಲ್ಲ ಅಂದರೆ ಸಹಿಸ್ಕೊಳ್ಳೋದಾದ್ರೂ ಮಾಡಬೇಕು ಒಬ್ಬರನ್ನ ಇದನ್ನು ನೋಡಿ ಕಲಿಯೋದು ಭಾಳ ಜನ ಇರ್ತದೆ ಅದರಲ್ಲೂ ಅವರ ಅಭಿಮಾನಿಗಳು ಏನೋ ಗೊತ್ತಿಲ್ಲ ನಾನು ಏನು ಹೇಳಬೇಕು ಅಂತ ಅವರಿಗೆ ಭಾಳ ಎಚ್ಚರಿಕೆ ಗಂಟೆ ಬರೀ ರಮ್ಯಾ ಒಬ್ಬರು ಕೊಟ್ಟರೆ ಸಾಕಾಗಲ್ಲ ಇಡೀ ಕರ್ನಾಟಕದ ಜನದ ಒಂದು ರಿಯಾಕ್ಷನ್ ಇದು ಅಂತ ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೂಡ ಒಂದು ಗಂಟೆಯನ್ನು ಬಾರಿಸಿದೆ ನೀವು ಕೂಡ ಹುಷಾರಾಗಿರ್ಬೇಕು ನೀವೇನು ಎಲ್ಲರೂ ಕಾನೂನಿಗಿಂತ ಮೇಲೆ ಅಲ್ಲ ಒಂದು ಹೆಣ್ಮಗಳಿಗೆ ಅಷ್ಟೊಂದು ಅದು ಒಂದು ಮೇರುನಟಿ ಅವಳು ರಮ್ಯಾ ಅವರು ಅವರಿಗೆ ನೀವು ಈ ತರ ನಡೆಸ್ಕೊಳ್ತೀರಿ ಅಂತ ಹೇಳಿದ್ರೆ ಏನು ನೀವು ಇನ್ಯಾರಿಗೆ ಬಿಡ್ತೀರಾ ನೀವು ನಿಮ್ಮನ್ನ ಬ್ಯಾನ್ ಮಾಡ್ಬೇಕು ನಾನು ಅದನ್ನ ಶುರುವಲ್ಲೇ ಹೇಳಿದೆ ಇದು ಕೃತ್ಯ ನಡೆದಾಗಲೇ ಈ ಆರ್ಗನೈಸೇಷನ್ನೇ ಬ್ಯಾನ್ ಮಾಡಬೇಕು ಟೋಟಲಿ ಇಟ್ ಇಸ್ ಔಟ್ಲಾರ್ಡ್ ಏನೋ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಮಾಡ್ತಾ ಇರ್ತಕ್ಕಂಥ ಒಂದು ಅಸೋಸಿಯೇಷನ್ ಅದು ಕಾನೂನು ಬಾಹಿರವಾದಂಥ ಅಸೋಸಿಯೇಷನ್ಗೆ ಬೆಲೆ ಇಲ್ಲ ಕಾನೂನು ಇವನು ಸಂವಿಧಾನಕ್ಕೆ ಕೂಡ ಅದು ಅನುಚಿತ ಆಗಬೇಕಾಗಿತ್ತು ಅವರನ್ನ ಸರ್ಕಾರನೇ ಬ್ಯಾನ್ ಮಾಡಬೇಕಾಗಿತ್ತು ಈಗಲಾದ್ರೂ ಎಚ್ಚೆತ್ತುಕೊಂಡು ಪೊಲೀಸರು ಆಗತ್ತಾರೆ ಕ್ರಮ ಜರುಗಿಸ್ಕೊಂಡ್ರೆ ಬಹಳ ಒಳ್ಳೇದು ಓಕೆ ಕ್ವಿಕ್ ಆಗಿ ಭದ್ರಾವತಿ ಸರ್ ಒಂದು ರಿಯಾಕ್ಷನ್ ತಾವು ಹೇಳ್ಬಿಟ್ರು ನೀವು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಬಿಡಿ ಪಾಪ ಸ್ಟಾರ್ ನಟ ಹಂಗೆ ಹಿಂಗೆ ಅಂತ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಆರಂಭದಲ್ಲೇ ಹೇಳ್ಬಿಟ್ರೆ ಹಂಗೆ ಆಗೋಯ್ತು ಒಂದು ರಿಯಾಕ್ಷನ್ ಕೊಡಿ ಸರ್ ಲಾಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಹೆಚ್ಚು ಮಾತಾಡೋಕೆ ಇಷ್ಟ ಇಲ್ಲ ಯಾಕೆಂತಂದ್ರೆ ಈಗ ತೀರ್ಪು ಬಂದಿದೆ ಡಿಸ್ಕಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕಾನೂನು ಮುಂದೆ ಎಲ್ಲರೂ ಒಂದೇ ಮೂರ್ತಿ ಸರ್ ನೋಡಿ ಮೇಡಮ್ ಇಲ್ಲಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾನೂನು ಪ್ರಕಾರ ಏನಾಗಬೇಕೋ ಅದು ಅದಾಗಿದೆ ಹಂಗಾಗಿ ಕಾನೂನು ಯಾರ ಕಡೆಗೂ ಇಲ್ಲ ತಪ್ಪು ಯಾರು ಮಾಡಿದ್ರು ಅದು ಎಲ್ಲರಿಗೂ ಕ್ರಮ ಜರುಗಿಸಿ ಅನ್ನೋದು ಸಾಬೀತಾಗಿದೆ ಅದಲ್ಲದೆ ಇನ್ಮೇಲೆ ಕಾನೂನಿನ ಒಂದು ತೀರ್ಪುಗಳಿಗೆ ಹೆಚ್ಚು ಮಹತ್ವ ಬರ್ತಕ್ಕಂಥ ಈ ಪ್ರಜ್ವಲ್ ರೇವಣ್ಣ ಕೇಸ್ ಆಗ್ಬೋದು ದರ್ಶನ್ ಕೇಸ್ ಆಗ್ಬೋದು ಯಾರೋ ಧಾರವಾಡದ MLA ವಿನಯ್ ಕುಲಕರ್ಣಿ ಕೇಸು ಎಲ್ಲ ಒಂದು ರೀತಿಯಾಗಿ ನಾವು ಕಾನೂನು ಚೌಕಟ್ಟಲ್ಲಿ ತೀರ್ಮಾನ ಆಗೋದಕ್ಕೆ ಸಾಕ್ಷಿ ಸುಪ್ರೀಂ ಕೋರ್ಟ್ ತೀರ್ಮಾನ ಅಂತ ನಾನು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್